ಈ ಮಕ್ಕಳಂದ್ರೆ ಅವ್ರಿಗೆ ನಮ್ಮ ಭಾಷೆ ಒಂಥರ ವಿಚಿತ್ರವಾಗಿ ಮಾತಾಡ್ತಿದ್ರು ಅವರು. ನಾವು ಹೋದ ನಂತರ ಒಂದು ಹಾದಾಗ ಬತ್ರಿ. ಮಾಜಿ ಸೈನಿಕರು ರುದ್ರಪ್ಪ ಹೂಗಾರ್ ಅವರು 100 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಅನಂತ ಹೃತ್ಪೂರ್ವಕ ಧನ್ಯವಾದಗಳು. ಈ ಹುಡುಗನ್ನ ಹುಡುಗಿ ನುಂಗಿತ್ತ ಇದಾದ ತಕ್ಷಣ ಮುಂದೆ ಏನಾಗ್ತೈತಿ ನೋಡೋಣ. ಹುಡುಗನ್ನ ಹುಡುಗಿ ನುಂಗಿತ್ತೋ ಕೇಳಪ್ಪೋ ಗುರುವೆ, ಹುಡುಗನ್ನ ಹುಡುಗಿ ನುಂಗಿತ್ತೋ, ಹುಡುಗನ್ನ ಹುಡುಗಿ ನುಂಗಿತ್ತೋ ಕೇಳಪ್ಪೋ ಗುರುವೆ, ಹುಡುಗನ್ನ ಹುಡುಗಿ ನುಂಗಿತ್ತೋ, ಹುಡುಗನ್ನ ಹುಡುಗಿ ನುಂಗಿತ್ತೋ ಕೇಳಪ್ಪೋ ಗುರುವೆ, ಹುಡುಗನ್ನ ಹುಡುಗಿ ನುಂಗಿತ್ತೋ. ಮಮ್ಮಿ ಡ್ಯಾಡಿ ಕನಸು ನುಂಗಿ, ಮಗ ಮಮ್ಮಿ ಡ್ಯಾಡಿನ ನುಂಗಿ, ಮಮ್ಮಿ ಡ್ಯಾಡಿ ಕನಸು ನುಂಗಿ, ಏ ಮಗನಿಗಾಗಿ ಕಟ್ಟಿದ ಕನಸೆಲ್ಲವೂ ನುಂಗಿತ್ತು ಗುರುವೆ, ಹುಡುಗನ್ನ ಹುಡುಗಿ ನುಂಗಿತ್ತು, ಹುಡುಗನ್ನ ಹುಡುಗಿ ನುಂಗಿತ್ತು ಕೇಳಪ್ಪೋ ಗುರುವೆ, ಹುಡುಗನ್ನ ಹುಡುಗಿ ನುಂಗಿತ್ತು. ಹಂದರ ಮದುವೆ ನುಂಗಿ ಮದುವೆ ಮನೆಯನ್ನು ನುಂಗಿ, ಹಂದರ ಮದುವೆ ನುಂಗಿ ಮದುವೆ ಮನೆಯನ್ನು ನುಂಗಿ, ಕೊಡಬೇಕಾದ ವರದಕ್ಷಿಣೆ ಮದುವನ್ನು ನುಂಗಿತ್ತು ಗುರುವೆ, ಹುಡುಗನ್ನ ಹುಡುಗಿ ನುಂಗಿತ್ತು, ಹುಡುಗನ್ನ ಹುಡುಗಿ ನುಂಗಿತ್ತು ಕೇಳಪ್ಪೋ ಗುರುವೆ, ಹುಡುಗನ್ನ ಹುಡುಗಿ ನುಂಗಿತ್ತು. ಪೂಜೆ ಮಂತ್ರವ ನುಂಗಿ ಪೂಜಾರಿ ಮಂತ್ರ ನುಂಗಿ, ಪೂಜೆ ಮಂತ್ರವ ನುಂಗಿ ಪೂಜಾರಿ ಮಂತ್ರ ನುಂಗಿ, ಮಂತ್ರ ಉಗುಳ ಪೂಜಾರಿನ ದಕ್ಷಿಣೆ ನುಂಗಿತ್ತು ಗುರುವೆ, ಹುಡುಗನ್ನ ಹುಡುಗಿ ನುಂಗಿತ್ತು, ಹುಡುಗನ್ನ ಹುಡುಗಿ ನುಂಗಿತ್ತು ಕೇಳಪ್ಪೋ ಗುರುವೆ, ಹುಡುಗನ್ನ ಹುಡುಗಿ ನುಂಗಿತ್ತು. ಮತದಾರನ ದುಡ್ಡು ನುಂಗಿ ದುಡ್ಡು ಸಾರಾಯಿ ನುಂಗಿ, ಮತದಾರನ ದುಡ್ಡು ನುಂಗಿ ದುಡ್ಡು ಸಾರಾಯಿ ನುಂಗಿ, ಆರಿಸಿ ಬಂದ ಶಾಸಕನನ್ನು ಕುರ್ಚಿ ನುಂಗಿ. 1942 ಮಾತು ಹೇಳಾಕತ್ತಿದ್ದಿಲ್ಲ ನೀನು. 2000 ಆರಿಸಿ ಬಂದ ಶಾಸಕನನ್ನು ರೆಸಾರ್ಟ್ ನುಂಗಿತ್ತು ಗುರುವೆ, ಹುಡುಗನ್ನ ಹುಡುಗಿ ನುಂಗಿತ್ತು, ಹುಡುಗನ್ನ ಹುಡುಗಿ ನುಂಗಿತ್ತು ಕೇಳಪ್ಪೋ ಗುರುವೆ, ಹುಡುಗನ್ನ ಹುಡುಗಿ ನುಂಗಿತ್ತು. ಮೋಸ ಸೌಕಾರ ನುಂಗಿ ಸೌಕಾರನ ಕಳ್ಳ ನುಂಗಿ, ಮೋಸ ಸೌಕಾರ ನುಂಗಿ ಸೌಕಾರನ ಕಳ್ಳ ನುಂಗಿ,
ಪಾಲ ಸಹಿತ ಕಳ್ಳನ ಪೊಲೀಸ್ ಸ್ಟೇಷನ್ ನುಂಗಿತ್ತು ಗುರುವೆ ಹುಡುಗನ್ನ ಹುಡುಗಿ ನುಂಗಿತ್ತು ಹುಡುಗನ್ನ ಹುಡುಗಿ ನುಂಗಿತ್ತು ಕೇಳಪ್ಪ ಗುರುವೆ ಹುಡುಗನ್ನ ಹುಡುಗಿ ನುಂಗಿತ್ತು ಕೇಳವ್ರನ್ನ ಹಾಡು ನುಂಗಿ ಹಾಡು ಸಂಗೀತ ನುಂಗಿ ಕೇಳವ್ರನ್ನ ಹಾಡು ನುಂಗಿ ಹಾಡು ಸಂಗೀತ ನುಂಗಿ ಹಾಡ ಹಾಡಿದ ರಾಜಗುರುನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನದ ಸಂಗೊಳ್ಳಿ ರಾಯಣ್ಣನ ಹುತಾತ್ಮ ದಿನಾಚರಣೆಯ ಪ್ರಯುಕ್ತ ಮಾಡಿರ್ತಕ್ಕಂಥ ಕಾರ್ಯಕ್ರಮದ ಸ್ಟೇಜ್ ನುಂಗಿತ್ತು ಗುರುವೇ ಹುಡುಗನ್ನ ಹುಡುಗಿ ನುಂಗಿತ್ತು ಹುಡುಗನ್ನ ಹುಡುಗಿ ನುಂಗಿತ್ತು ಕೇಳಪ್ಪ ಗುರುವೆ ಹುಡುಗನ್ನ ಹುಡುಗಿ ನುಂಗಿತ್ತು ಹುಡುಗನ್ನ ಹುಡುಗಿ ನುಂಗಿತ್ತು ಕೇಳಪ್ಪ ಗುರುವೆ ಹುಡುಗನ್ನ ಹುಡುಗಿ ನುಂಗಿತ್ತ ಯಾವಾಗ ಮನಿ ಹುಡುಗನ್ನ ಹೊರಗಿನ ಹುಡುಗಿ ನುಂಗಿ ಹಾಕಿತು ಮುತ್ತು ಕೊಡಾಕಿ ಯಾವಾಗ ಬಂದು ತುತ್ತು ಕೊಟ್ಟಾಕಿ ಹಾಳಾಗವಾದ್ಲು ಈ ಹಾಡನ್ನ ನಾನು 81ನೇ ಇಸ್ವಿಯಾಗ ಬರೆದು ಹಾಡಿಬಿಟ್ಟಿದ್ದೀನಿ. ಈ ಹಾಡು ಯಾವುದು ದೂರಿನ ಹಾಡಲ್ಲ, ನನ್ನ ಆತ್ಮೀಯ ಮಿತ್ರನ ಹಾಡ. ಮದುವೆ ಆದ ಕೂಡಲೇ ಹೆಂಡತಿ ಮಾತು ಕೇಳಿ ಅವನ ಹೊರಗೆ ಹಾಕಿಬಿಟ್ಟ. ದೊಡ್ಡ ಶ್ರೀಮಂತ ಹುಡುಗ, ಅವನ ಬುದ್ಧಿವಾದ ಹೇಳ್ತಕ್ಕಂಥದ್ದು ನಮ್ಗೆ ಅಷ್ಟು ತಾಕತ್ತಿರಲಿಲ್ಲ. ಈ ಹಾಡಿನ ಸ್ವರೂಪದಲ್ಲಿ ಹೇಳಕ್ಕೆ ಕಾರಣ ಅಂತಂದ್ರೆ ಅವ್ರವ್ವ ನಮ್ಮ ಅವನ ಫ್ರೆಂಡ್ ರೀ. ಮನೆಗೆ ಬಂದು ನೋಡಿ ಗೌರವಚಗ, ನಿನ್ನ ಮಗ ಹಂಗೆ ಮಾಡಿದ, ನಿನ್ನ ಮಗ ಮನ್ಯಾದ್ದು ಏನು ವಿಷಯ ಹೇಳ್ತಿದ್ದಿಲ್ಲ ಆ ಮುದುಕಿ, ನನಗೆ ಹೊಟ್ಟೆ ಖಾರ ಕಲಿಸಿದಂಗೆ ಆಗೋದು. ಅವ್ರ ಮನ್ಯಾಗ ಏನು ಯಥಾವತ್ತು ನಡೆದೈತೋ ಅದನ್ನೇ ಬರೆದಿರ್ತಕ್ಕಂಥ ಹಾಡು ಇಷ್ಟು ಜನಪ್ರಿಯ ಆಕೈತೆ ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಈ ಹಾಡನ್ನು ನಾನೇ ಬರ್ದೇನೆ ಅಂತ ಹೇಳಿ ಅದು ಗೊತ್ತಿಲ್ಲದ ಮಂದಿ ಅಲ್ಲಿ ಬೆಂಗಳೂರಾಗ ನಾವು ಬರ್ದಿದ್ದೇವೆ ಅಂತ ಹೇಳಿ ಏನೇನೇನ ಮತ್ತೆ ಅದ್ರಾಗ ಹಾಕಿ ಹಾಡ ಬರೆದ್ಬಿಟ್ರು. ಆವಾಗ ಅದನ್ನು ಕೊಂಡು ತೊಗೊಂಡಿರ್ತಾರಲ್ರಿ ಲಹರಿ ಅವರು, ಅವರೇ ಕೇಳ್ತಾರೆ, ಬರೋಬ್ಬರು ಹಿಡಿದಾಕ್ಬಿಟ್ರು. ಹೀಗಾಗಿ ಆವಾಗ ನಾನೇ ಬರೆದಿದ್ದೆ ಅಂತ ಹೇಳಿದ್ದೆ. ನಾನು ಬರೆದಿರ್ತಕ್ಕಂಥ ಹಾಡಿಗೆ ಅಂಕಿತ ಇಲ್ಲ ರೀ. ಗುರುರಾಜ್ ಹೊಸಕೋಟೆ ಬರೆದಿದ್ದಾರೆ ಅಂತ ಹೇಳಿ ಎಲ್ಲೂ ಇಲ್ಲ. 4,500 ಹಾಡ ಬರೆದನ್ರಿ ನಾನು. 603 ಕ್ಯಾಸೆಟ್ ಅದಾವ್ರಿ ನಮ್ಮ. ಈಗ ಏನು ಕೇಳ್ತಿರಲ್ಲ ಜನಪದ ಅಂತ ಹೇಳಿ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಎಷ್ಟು ಮಂದಿ ಜನಪದ ಹಾಡ್ತಾರಲ್ಲ ನನ್ನ ಧಾಟಿಯನ್ನ ತಗೊಂಡು ಹಾಡ್ತಾರ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಚೊಳಚ ದುಡಿಗ ಕಾರ್ಗಿಲ್ ಯುದ್ಧದಾಗ ಹೋರಾಟ ಮಾಡಿ ಕಂಡ ವೀರ ಸ್ವರ್ಗ. ಯಾವಾಗ ಬರೆದದ್ದು ಏನು ನಿಮಗೆ ಹೇಳ್ತೀನಿ. ಲಕ್ಷಾಂತರ ಹಾಡುಗಳನ್ನ ಬರೆದ್ರು. ಅದರ ಮೇಲೆ ತಾಯಿ ಸತ್ತ ಮೇಲೆ ಲಕ್ಷಾಂತರ ಹಾಡುಗಳನ್ನ ಬರೆದ್ರು. ಕಲಿತ ಹುಡುಗಿ ಮೇಲೆ ಲಕ್ಷಾಂತರ ಹಾಡುಗಳನ್ನ ಬರೆದ್ರು. ದುಡ್ಡು ಕೊಟ್ಟರ ಬೇಕಾದ ಅದ್ರ ಮೇಲೆ. ಅದನ್ನೇ ಈಗ ಏನು ಹೇಳ್ತೀನಿ ಅಂತಂದ್ರೆ, ಒರಿಜಿನಲ್ ಆಗಿರ್ತಕ್ಕಂಥ ದುಡ್ಡು ಕೊಟ್ಟರ, ರೊಕ್ಕ ಕೊಟ್ಟರೆ 10 ಮಂದಿ ಹೆಣ್ಮಕ್ಳು ಮದುವೆ ಮಾಡ್ಕೋಬಹುದು. ರೊಕ್ಕ ಇದ್ರೆ ಕಣ್ಣಿಗೆ ಏನು ಕಾಣ್ತೈತೆ ಅದನ್ನು ಖರೀದಿ ಮಾಡಬಹುದು. ದುಡ್ಡಿದ್ರೆ ಮನಸ್ಸಿಗೆ ಏನು ಅನಿಸ್ತೈತೆ ಅದನ್ನು ತಿನ್ಬೋದು, ಕುಡಿಬಹುದು. ಒಂದು ಸಲ ಅವ್ವನ ಕಳ್ಕೊಂಡ್ರೆ, ಒಂದು ಸಲ ತಾಯಿನ ಕಳ್ಕೊಂಡ್ರೆ ಬೇಕಾದಷ್ಟು ರೊಕ್ಕ ಇರಲಿ ನಮ್ಮ ಪ್ರಾಣಿಗೂ ವಾಪಸ್ ಹಾಕಿ ಸಿಗಂಗಿಲ್ಲ. ಆ ಒಂದು ಬೇಸ್ ಆಧರಿಸಿ ಬರೆದಿರ್ತಕ್ಕಂಥ ಈ ಗೀತೆ ಒಂಚೂರು ಒಂದು ಸಣ್ಣದಾಗಿರ್ತಕ್ಕಂಥ ಜೋಕ್ ಹೇಳ್ತೇನೆ. ನುಂಗಿ ಹಾಕ್ತೀವಿ ಅಂದ ಕೂಡಲೇ ಅದರ ಸಂಸಾರ ಸರಿ ಐತೆ ಅಂತ ಅದರ ಅರ್ಥ. ಸುಖವಾಗಿರ್ತಕ್ಕಂಥ ನಾ ಏನೇ ಹೇಳಿದ್ರು ಜಾನಪದ ಜೋಕ್ಗಳನ್ನ ಹೇಳ್ತೇನೆ ರೀ. ಇಲ್ಲದ ಆ ಜೋಕ್ ಈ ಜೋಕ್ ಹೇಳಂಗಿಲ್ಲ. ಈ ನಮ್ಮ ಸಿದ್ದಣ್ಣನ ಸಂಸಾರ ಭಾಳ ಒಕ್ಕಟ್ಟಿನ ಸಂಸಾರ ರೀ. ಬಾಳ ಒಕ್ಕಟ್ಟಿನ ಸಂಸಾರ ರೀ. ಭಯಂಕರ ಒಕ್ಕಟ್ಟಿನ ಸಂಸಾರ. ಬಾಳ ಒಕ್ಕಟ್ಟಿನ ಸಂಸಾರ. ಒಮ್ಮೆ ಹೇಳಿದ್ರೆ ಆಗ್ಲಿಲ್ಲ ಏನೋ ಒಕ್ಕಟ್ಟತ್ತು. ಒಕ್ಕಟ್ಟಿನ ಸಂಸಾರ. ಬಾಳ ಒಕ್ಕಟ್ಟು. ಯಾಕಷ್ಟು ಒಕ್ಕಟ್ಟಿತ್ತು? ಅವ್ರ ಮನ್ಯಾಗ ಹಂಗೆ ಇಟ್ಕೊಂಡಿದ್ದಾರೆ. ಹೆಂಗೆ ಇಟ್ಕೊಂಡಿದ್ರು ಅಂತಂದ್ರೆ,
ಗಂಡನ ಕೆಲಸ ಹೆಂಡತಿ ಮಾಡ್ತಿದ್ಲು, ಹೆಂಡತಿ ಕೆಲಸ ಗಂಡ ಮಾಡ್ತಿದ್ದ. ಹೇಳ್ತೀನಿ ಹೆಂಗ ಅದು ಹೆಂಗೆ ಹಿಂಗೆ ಗಂಡಸರ ಕೆಲಸ ಒಮ್ಮೆ ಸಂಘವಾಗಿ ಮಾಡ್ತಿದ್ಲು, ಹೆಣ್ಮಕ್ಳಿಗೆ ಮಾಡೋ ಕೆಲಸ ಒಮ್ಮೆ ಸಿದ್ಧಣ್ಣ ಮಾಡ್ತಿದ್ದ. ಅಲ್ಲ ಆದ್ರೂ ಹೇಳ್ತೀನಿ ಹೆಂಗ ಗಂಡಸರು ಮಾಡೋ ಕೆಲಸ ಬರೀದಿದ್ರೆ ಬರೀದು, ಮಾರ್ಕೆಟ್ಗೆ ಹೋಗಿ ಬರೋದ್ರೆ ಮಾರ್ಕೆಟ್ಗೆ ಹೋಗಿ ಬರೋದು, ಕಟ್ಗೆ ಹೊಡಿದ್ರೆ ಕಟ್ಗೆ ಹೊಡಿದ ಟೋಟಲ್ ಗಂಡಸರು ಮಾಡೋ ಕೆಲಸ ಏನೈತಿ ಸಂಘವಾಗಿ ಮಾಡ್ತಿದ್ದಳು. ಇನ್ನು ಹೆಣ್ಮಕ್ಳು ಮಾಡೋ ಕೆಲಸ ಮನ್ಯಾಗ ಅಡಿಗೆ, ಕಸಮುಸರಿ, ಖಾರ ಕುಟ್ಟೋದು, ಖಾರ ಕುಟ್ಟೋದು, ಗೆಣಸ್ ಕುಟ್ಸೋದು. ಇದ್ರಲ್ಲಿ ಒಬ್ರು ನೋಡಿದ್ರು ಸಿದ್ಧಣ್ಣ ಮಾಡಿ ಮುಗಿಸ್ತಿದ್ರಿ ಒಳಗಿಂದೊಳಗೆ. ಒಳಗಿಂದೊಳಗ ಇವ್ರು ಹಿಂಗ ಮಾಡ್ತಾರ ಅಂತ ಹೇಳಿ ಯಾರಿಗೂ ಗೊತ್ತಾಗಿರ್ಲಿಲ್ಲ. ಹ್ಞೂನ್ರಿ. ಇದನ್ ಗೊತ್ತಾಗೋ ಪ್ರಸಂಗ ಬಂತ್ರಿ. ಹಾ, ಇವ್ರ ಮನೆ ಎದುರಿಗೆ ಒಬ್ಬ ಹುಡುಗನ ಮದುವಿತ್ತು. ಹಾನ್ರಿ. ಈಕಿ ನಮ್ ಸಂಘವ ಶೋಭಾ ನಾಡಕ್ ಭಾಳ ಶಾಣಕಿ. ಕಾಗಿ ಅಂತ ದನೀರಿ. ಮಧ್ಯಾಹ್ನ 12:30 1 ಗಂಟೆ ಆಗಿತ್ತು. ಒಲಿ ಮೇಲೆ ಅನ್ನಕ್ಕೆ ಇಟ್ಟಿದ್ಲಿಕ್ಕಿ ಸಂಘವು. ಮದುವೆ ಮನೆಯಿಂದ 3-4 ಮಂದಿ ಹೆಂಗಸರು ಬಂದು, ಅಯ್ಯ ಅಡಿಗೆ ಮಾಡ್ಕೊತ ಕೂತದಿಲ್ಲ, ಅಲ್ಲಿ ಒಳಕಲ್ ಪೂಜೆ ನಡೆದತಿ, ಶೋಭಾ ನಾಡವ್ರು ಯಾರು ಇಲ್ಲ. ಅಯ್ಯೋ ಅಡಿಗೆ ಮಾಡಿಟ್ಟು ಬರ್ತ ಇರ್ಲಿ ಇರಾವ್ರಿ ಬರದ್ರಿ, ಅಲ್ಲೇ ತಿನ್ನಕ್ರೆ ಹಾಡು ಬರ್ತಾವ ಭಾಳ ಹೇಳಿಸ್ಕೊಳ್ಳಾರ್ವ, ತೀರಾ ಕರ್ಕೊಂಡು ಹೋಗಿ ಬಿಟ್ರು. ಹ್ಞೂನ್ರಿ. ಇನ್ನು ಅನ್ನ ಯಾರು ನೋಡ್ಬೇಕು? ಯಾರು ನೋಡ್ತಾರೆ? ಓಡಾಡಕ್ ಹಿರಿಯರು ಮೊದಲ ಸಿದ್ಧಣ್ಣನ ಕರ್ಕೊಂಡು ಹೋಗ್ಬಿಟ್ಟಾರು. ಇನ್ನು ಮನ್ಯಾಗ ಮಕ್ಕಳ ಮರಿನ ಫಸ್ಟ್ 150 ರೂಪಾಯಿ ಸಲುವಾಗಿ ಇಬ್ರು ಆಪರೇಷನ್ ಮಾಡಿಸ್ಕೊಂಡ್ಬಿಟ್ಟಿದಾರ್ರಿ. ಬರೋಬ್ಬರ. ಇನ್ನು ಅನ್ನ ಯಾರು ನೋಡ್ಬೇಕು? ಯಾರು ನೋಡ್ತಾರ್ರಿ? ಹೊರಗೆ ಬಂದ್ಲು, ಗಂಡನ ಆ ಕಡೆ ಈ ಕಡೆ ಟಕಮಕ ನೋಡಿದ್ಲು, ಎಲ್ಲಿ ಕಾಣ್ಲಿಲ್ಲ. ಎಲ್ಲಿ ಹಾಕಿರ್ಲಿ ದವಳ ಅಂತ ಹೇಳಿ ಒಟ್ಟು ಅವಂಗ ಕೇಳಿ ಅನ್ನೋ ಉದ್ದೇಶದಿಂದ ಹೆಂಗಸಿನೊಳಗೆ ಕೂತು ದೊಡ್ಡ ದನಿ ತೆಗೆದ, ಅಡಿಗೆಯ ಮನ್ಯಾಗ ಅನ್ನಕ್ಕ ಇಟ್ಟೇನ, ಹೊತ್ತಿಗೆ ತಿಂತ ಹೋಗೇನ. ಹೊತ್ತೈತಿ ಏನು ಇಲ್ಲಿ ಈಗಿಗೆ ಸಂಕಟ. ಹ್ಞೂನ್ರಿ. ನಾ ಹೋಗುದ್ ನಮ್ಮಕ್ಕೆ ನೋಡಿದ್ದಾಳ, ನಾ ಅಡಿಗೆ ಮಾಡಿದ್ದಕ್ಕೆ ಗೊತ್ತಾಗಿರ್ಬೇಕು. ಇಲ್ಲಿ ಇವಂಗ ಸಂಕಟ. ಅಲ್ಲಿ ಹೆಂಗಸೂರೊಳಗೆ ಕೂತಾಳು, ಹೋಗಿ ಅಡಿಗೆ ಮಾಡಿ ಅನ್ನೋದು ಗಂಡಸ್ ಹೋಗಿ ಹೇಳ್ತಾನಂಗ. ಹೆಂಗ್ ಹೇಳ್ತಾನ್ರಿ? ಒಬ್ರು ಕಡಿಬೇಕತಿ, ಅವನಾಕತಿ. ಹೆಂಗ್ ಹೇಳ್ಬೇಕಂತ ವಿಚಾರ ಮಾಡಿ ನಿಮ್ಗೆ ಹೇಳ್ತೇನ್ರಿ. ಅತ್ತಿ ಹಳೆ ಬಹಳ ಸರಳಿತ್ತು. ಮದುವೆ ಮನ್ಯಾಂಗ ಗುಗ್ಗಳ ತಗೊಂಬಂದ್ರು, ವೀರಭದ್ರೇಶ್ವರ ಗುಗ್ಗಳ, ದೊಡ್ಡ ಗುಗ್ಗಳ. ಇವ್ರ ಮನೆ ಅಂತ ಬಂದ್ರು, ಟನ್ನತ್ ನಡಬರ್ಕ್ ಜಿಗದವನ, ಆಹಾರಿ ಬೀರ, ಆಹಾರಿ ಸಲಭ, ನೀನ್ ಹೇಳಿದ ಪ್ರಕಾರ ಅಡಿಗೆ ಮನೆಗೆ ಹೋಯ್ತು. ಅನ್ನ ನೋಡಿದ್ನಿ, ನೀರು ಕಡಿಮೆಗಿತ್ತ, ನೀರು ಹಾಕಿದ್ನಿ, ಕಾಟ ಕೊಂದಿಸಿನಿ, ಕಳಿಸಿನಿ, ಕರುಣಿಸೋ ಮುದ್ರ, ಕಾಳಿಂದ ರುದ್ರ. ಇದು ಎಲ್ಲರಿಗೂ ಬರಂಗಿಲ್ರಿ. ಗಂಡನ ಮೇಲೆ ಹೆಂಡತಿ ಮೇಲೆ ಗಂಡ ಪ್ರೀತಿ ಇದ್ರನ ಇಂಥ ಐಡಿಯಾ ಬರುದು. ದುಡ್ಡು ಕೊಟ್ಟರ ಬೇಕಾದ ಸಿಗತತಿ ಈ ಜಗದಲ್ಲಿ ಕಾಣು. ನೋಡೋಣ ಒಂದು ಬಾರಿ. ದುಡ್ಡು ಕೊಟ್ಟರ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣು.